ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಏನು ಅಂದ್ರೆ ಉದಯನಿಧಿ ಸ್ಟಾಲಿನ್. ಇವನಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇವರು ಬಾಯಿಲಿಗೆ ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಈ ಯಾವ ಒಂದು ಮತದಿಂದ ಬರಲಿ, ಇವನು ಸನಾತನ ಧರ್ಮವನ್ನು ನಾಶ ಮಾಡಬೇಕು, ತಮಿಳುನಾಡಿಂದ ಓಡಿಸ್ಬೇಕು ಅಂತಾನಲ್ಲ, ಇವನು ಎಂಥ ವ್ಯಕ್ತಿ ಇರ್ಬೋದು ಹೇಳಿ. ಇವರು ಯಾವಾಗಲೂ ವಿವಾದ ನಮ್ಮ ತಮಿಳುನಾಡು ಹಿಂದೂಗಳು ಕೈ ಕಟ್ಟಿ ಕುಳಿತರೋ ಇಲ್ಲ ನಮ್ಮ ಇಂಡಿಯಾದ ಹಿಂದೂಗಳು, ನಮ್ಮ ಕರ್ನಾಟಕದ ಹಿಂದೂಗಳು ಕೈಲಿ ಏನೋ ಆಗಲ್ವೋ ಅನ್ನೋದು ನನಗೆ ತುಂಬ ಸಂಗತಿಯಿಂದ ಬೇಜಾರದಿಂದ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ CM ವಿಜಯ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲ ಶಾಸಕರಿಗೂ ಸಚಿವರಿಗೂ ಕರೆ ಕೊಡ್ತಾನೆ ಅಂದರೆ ಇವರೆಂಥ ನಾಲಾಯಕ ಅನ್ಫಿಟ್ ಇರ್ಬೋದು ಹೇಳಿ. ಸನಾತನ ಧರ್ಮವನ್ನು ಅಳಿಸ್ತೀನಿ ಅಂದರೆ ನಿನ್ನಂತರು 100 ಜನ ಬಂದರು, ನಿಮ್ಮ ಕುಟುಂಬದವರೆಲ್ಲ 100 ಜನ 1000 ಜನ ದಂಡೆತ್ತು ದಾಳಿ ಮಾಡಿದ್ರು ಸನಾತನ ಧರ್ಮವನ್ನು ನಾಶ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸನಾತನ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಮಣ್ಣಿನ ಆಳ ಸಾವಿರಾರು ಆಳದ ರೀತಿ ಬಂದಿರೋದು. ಬರೀ ಸನಾತನವೇ ಭಾರತವೇ ಸನಾತನ. ಎಷ್ಟೋ ದಂಡೆತ್ತಿ ಬಂದರು, ಎಷ್ಟೋ ಜನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಎಷ್ಟೋ ಯಾವನ ಬಂದ ಹೊರಗಡೆಯಿಂದ ದಾಳಿ ಮಾಡಿದ್ರು, ನಮ್ಮ ಭಾರತ ದೇಶದ ಸನಾತನ ಧರ್ಮವನ್ನು ಅಳಿಸೋಕ್ಕಾಗಲಿಲ್ಲ. ನೀನೇ ಆ ಬಚ್ಚ ಉದಯನಿಧಿ ಸ್ಟಾಲಿನ್ಗೆ ಒಂದು ಪ್ರಶ್ನೆ ಮಾಡ್ತೀನಿ. ನೀನು ಯಾವನು ಹೇಳಕ್ಕೆ ಆ ರೀತಿ? ನಿನ್ನ ಕೈಲಿ ತಾಕತ್ತಿದೆಯಾ ಅದೇ ರೀತಿ ಮಾಡೋಕ್ಕೆ? ತಮಿಳುನಾಡು ಹಿಂದೂಗಳು ಯಾಕೆ ಕೈ ಕಟ್ಟಿ ಕೂತಿದ್ದಾರೆ ಗೊತ್ತಿಲ್ಲ. ಒಂದು ಪ್ರಶ್ನೆ ಮಾಡಲ್ಲ, ಒಂದು ಕೇಸ್ ಹಾಕಲ್ಲ ಅಂದರೆ ಏನು ಹೇಳಬೇಕು ಸ್ನೇಹಿತರೆ? ಯಾವುದೇ ಈ ವಿಡಿಯೋದಲ್ಲಿ ಪ್ರಚೋದನೆ ಮಾಡ್ತಾ ಇಲ್ಲ. ಒಬ್ಬ ಹಿಂದೂಗಳ ಮೇಲೆ ಓಪನ್ ಆಗಿ ಈ ಥರ ಹೇಳಿದ್ರೆ ಇವನ ಮೇಲೆ ಯಾವುದು ಕ್ರಮ ಇಲ್ಲ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ವಿಜಯ್ ಅವರು ಯಾಕೆ ಸೈಲೆಂಟ್ ಆಗಿದ್ರು ಗೊತ್ತಿಲ್ಲ. ಜಾತ್ರೆ ಮರಳೋ ಥರ ಒಬ್ಬ ಹಿಂದೂ ಧರ್ಮವನ್ನು, ಹಿಂದೂ ಸನಾತನಿಗಳನ್ನು ಕಾಯುವ ವ್ಯಕ್ತಿಗೆ ತಮಿಳುನಾಡು ಜನ ಹಿಂದೂಗಳು ಮತ ಕೊಡಲಿಲ್ಲ. ಫ್ರೀ ಆಸೆಗೆ ಹೋಗಿ ಹಾಕಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಆದರೆ ಉದಯನಿಧಿ ಸ್ಟಾಲಿನ್ ಅವರಿಗೆ ಸರಿಯಾದ ಉತ್ತರವನ್ನು CM ವಿಜಯ್ ಅವರು ಕೊಡಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಮನವಿ. ಉದಯನಿಧಿ ಸ್ಟಾಲಿನ್ ಕೇಳ್ತೀನಿ, ನೀನಿನ್ನು ಬಚ್ಚ ಕುನ್ನಿ, ನೀನು ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ತಮಿಳುನಾಡಿಂದ ಹೇಳ್ತೀಯಲ್ಲ. ಅರುಣಾಚಲ ನೆಲೆಸಿರೋಂಥ ಸ್ಥಳ ತಮಿಳುನಾಡು. ನಿನಗೆ ತಾಕತ್ತಿದೆಯಾ? ನಾಶ ಮಾಡೋಕ್ಕಾಗುತ್ತಾ ನಿನ್ನ ಕೈಲಿ? ಆದರೂ ಬಂದು ಮಾಡಿ ನೋಡು, ನೀನು ನಾಶ ಆಗೋಗ್ತೀಯ. ಮಣ್ಣಲ್ಲಿ ಬಿದ್ದು ಮೀಸೆ ಮಣ್ಣಾದರೂ ನೀವು ಬುದ್ಧಿ ಕಲ್ತಿಲ್ಲ ಅಂದರೆ ನಿಮ್ಮಂಥ ನಾಚಿಗೇಡಿಗಳಿಗೆ ಏನಾಗಬೇಕು? ನಿನ್ನ ಬಾಯಿಗೆ ಹುಳ ಬೀಳ ನೀನು ಮಾಡೋಕ್ಕಾಗುತ್ತಾ? ಸನಾತನ ಧರ್ಮ ಅನ್ನೋದು ಭಾರತ ದೇಶವೇ ಸನಾತನ ಧರ್ಮ, ಸನಾತನ ಧರ್ಮವೇ ಭಾರತ ದೇಶ ಅನ್ನೋ ಒಂದು ಸಂಸ್ಕೃತಿ. ದೇವಾದಿ ದೇವತೆಗಳು ಹುಟ್ಟಿರೋಂಥ ನಾಡು, ಭಗವಂತ ಶರಣು ಸಂತರು ಬೆಳೆದಂಥ ನಾಡು. ನಿನ್ನ ಕೈಲಿ ಆಗುತ್ತಾ ಉದಯನಿಧಿ ಸ್ಟಾಲಿನ್? ಮೀಸೆ ಮಣ್ಣಾದರೂ ಬುದ್ಧಿ ಬಂದಿಲ್ವಂತೆ. ಈ ಸರಿ ಅರ್ಧಕ್ಕೆ ಬಂದಿದ್ದೀರಾ, ಮುಂದಿನ ಸರಿ ದಿವಾಳಿ ಆಗೋಗ್ತೀರಾ ಅಂತ ಆ ಭಗವಂತ ಅರುಣಾಚಲೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಯಾವ ಬಾಯಿ ಇಟ್ಕೊಂಡು ನೀನು ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಶಾಸಕರಿಗೆ ಕರೆ ಕೊಡ್ತೀಯ ಅಂದರೆ ನೀನು ಎಷ್ಟು ನೀಚ ಆಗಿರ್ಬೋದು. ತನ್ನ ರಾಜ್ಯಕ್ಕೋಸ್ಕರ ನಮ್ಮ ಧರ್ಮದ ಹೆಸರು ತಂತೀಯ ಅಂದರೆ ನೀನಂತ ನೀಚ ಇರ್ಬೋದು. ತಮಿಳುನಾಡು ನನ್ನೆಲ್ಲ ಹಿಂದೂ ಬಂಧುಗಳಲ್ಲಿ ಜನಗಳಲ್ಲಿ ಕೇಳ್ತೀನಿ, ನಿಮಗೆ ಕೇಳುವ ಬಾಯಿ ಇಲ್ಲವೇ? ನಿಮ್ಮ ಬಾಯಿ ಬಿದ್ದೋಗಿದ್ದಾವ? ಸುಮ್ಮನಾಗಬಾರ್ದು, ಕೇಳಬೇಕು, ಶಾಂತಿಯುತವಾಗಿ ಪ್ರಶ್ನೆ ಮಾಡಬೇಕು. ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಮೋದಿಜಿ ಅವರಿಗೆ ಮನವಿ ಮಾಡ್ತೀನಿ, ಎಲ್ಲ ನನ್ನ ಸನಾತನ ಬಂಧುಗಳಿಗೆ ಮನವಿ ಮಾಡ್ತೀನಿ, ಇಂಥವರಿಗೆ ತಕ್ಕ ಸಾಕ್ಷಿ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾವ ವ್ಯಕ್ತಿಯ ಪರವಾಗಿ ತೇಜೋವಧೆ ಮಾಡಬೇಕು ಅಂತಲ್ಲ, ಯಾವ ಪಕ್ಷದ ಪರವಾಗಿ ಅಲ್ಲ, ಮತ್ತೊಂದು ಪರವಾಗಿ ಅಲ್ಲ, ನಮ್ಮ ಸಮಾಜದ ಪರವಾಗಿ, ಸಮಾಜಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ, ಪದ ಬಳಕೆಯಲ್ಲಿ ಯಾವುದಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ, ರಾಯರಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವಾದ ಅರಸಿ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಅರುಣಾಚಲೇಶ್ವರ.